ಹಲೋ ಗೈಸ್, ನಮಸ್ಕಾರ. ಸ್ಮಿತಾ ಗೌಡ ಕನ್ನಡ ಯೂಟ್ಯೂಬ್ ಚಾನಲ್ಲು ಹೊಸ್ದಾಗಿ ಕ್ರಿಯೇಟ್ ಮಾಡಿದ್ದೀವಿ, ಹೊಸ್ದಾಗಿ ಟ್ರೈ ಮಾಡೋಣ ಅಂತ. ಸೊ ಎಲ್ರಿಗೂ ಸಪೋರ್ಟ್ ಮಾಡಿರೋ ಥರ ನಮಗೂ ಸಪೋರ್ಟ್ ಮಾಡಿ. ಸೊ ಇದರಲ್ಲಿ ಕ್ವಿಕ್ ರೆಸಿಪಿ ತೋರಿಸ್ತಾ ಇದ್ದೀನಿ, ಅದು ಟೊಮೆಟೊ ಚಟ್ನಿ. ಈಸಿ ಆ್ಯಂಡ್ ಕ್ವಿಕ್. ಸೊ ಇಡ್ಲಿ, ದೋಸೆ, ಅನ್ನ ಇದಕ್ಕೆಲ್ಲ ತಿನ್ಬೋದು. ಸೊ ನಾವಿರೋದು 3 ಪೀಪಲ್ಸ್, ಅಷ್ಟಕ್ಕೆ ಮಾತ್ರ ಕ್ವಾಂಟಿಟಿ ತೊಗೊಂಡಿದ್ದೀವಿ. ನೀವು ಜಾಸ್ತಿ ಇದ್ದರೆ ಜಾಸ್ತಿ ಕ್ವಾಂಟಿಟಿ ತೊಗೊಳ್ಳಿ. ಸೊ 1 ಈರುಳ್ಳಿ, 1 ಬೆಳ್ಳುಳ್ಳಿ, 4 ಬ್ಯಾಡಗೆ ಮೆಣಸಿನ್ಕಾಯಿ, 4 ಖಾರದ ಮೆಣಸಿನ್ಕಾಯಿ. ಸೊ ಎಲ್ಲ ಹೆಚ್ಕೊಂಡು ಬಿಡಿಸ್ಕೊಂಡು ಎಲ್ಲ ಒಗ್ಗರಣೆ ಮಾಡ್ಕೊಳ್ಳಿ. ಮತ್ತು ಕೊರಿಯಂಡರ್ ಲೀವ್ಸ್ ಮತ್ತು ಸ್ವಲ್ಪ ಜೀರಿಗೆ ಸೊ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಲಾಸ್ಟಲ್ಲಿ ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಸೊ ಫ್ರೈ ಮಾಡಿಕೊಂಡು ಅದನ್ನು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡಿ. ತಣ್ಣಗಾದಮೇಲೆ ಅದನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ಅದನ್ನು ಈಗ ಆ್ಯಕ್ಚುಲಿ ನಾನು ಇನ್ನು ಫ್ರೈ ಮಾಡ್ತಾಯಿದ್ದೀನಿ. ಸೊ ತಣ್ಣಗಾದಮೇಲೆ ಇವಾಗ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಗ್ರೈಂಡ್ ಮಾಡ್ಕೊಳ್ಳಿ, ಪೇಸ್ಟ್ ಥರ ಮಾಡ್ಕೊಳ್ಳಿ. ಪೇಸ್ಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಒಗ್ಗರಣೆ ಹಾಕಿರ್ತೀರಲ್ಲ, ಫ್ರೈ ಮಾಡ್ಕೊಂಡಿರ್ತೀರಲ್ಲ ಅದೇ ಪ್ಯಾನ್ಗೆ ಸೊ 1-2-3 ಸ್ಪೂನ್ಸ್ ಆಯಿಲ್ ಮತ್ತು ಸ್ವಲ್ಪ ಸಾಸಿವೆ ಆದಮೇಲೆ ಕರಿಬೇವು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡ್ಕೊಂಡಾದ್ಮೇಲೆ ರುಬ್ಬಿರೋ ಅಂಥ ಪೇಸ್ಟ್ನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇದರಲ್ಲಿ ಉಪ್ಪು ಹಾಕಿರೋ ತೋರಿಸಿಲ್ಲ ನಾನು, ಆ್ಯಕ್ಚುಲಿ ಅಷ್ಟರಲ್ಲಿ ವಿಡಿಯೋ ಟೈಮ್ ಔಟ್ ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಅದಕ್ಕೆ ಉಪ್ಪು ಹಾಕ್ಕೊಂಡು 1 ಕುದಿ ಬರೋವರೆಗೂ ಬೇಯಿಸ್ಕೊಂಡು ನಿಜ ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ನೀವು ಟ್ರೈ ಮಾಡಿ ಕಾಮೆಂಟ್ ಮಾಡಿ ಹೆಂಗಿತ್ತು ಅಂತ ಹೇಳಿ. ಸೊ ಚೆನ್ನಾಗಿದೆ ಅಂತ ಹೇಳಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ. ಬಟ್ ಎಲ್ರಿಗೂ ಸಪೋರ್ಟ್ ಮಾಡಿರೋ ಥರ ನಮಗೂ ಸಪೋರ್ಟ್ ಮಾಡಿ. ನಾವು ಟ್ರೈ ಮಾಡ್ತಾಯಿದ್ದೀವಿ. ವಾಟ್ ಈಸ್ ಯೂಟ್ಯೂಬ್ ಅಂತ ಗೊತ್ತಿಲ್ಲ, ಎಲ್ಲರೂ ಅಪ್ಲೋಡ್ ಮಾಡ್ತಾಯಿದ್ದೀವಿ. ಸೊ ನಾವು ಹೊಸ್ದಾಗಿ ಏನಾದ್ರು ಟ್ರೈ ಮಾಡೋಣ ಅಂತ ಟ್ರೈ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ, ಲೈಕ್ಸು, ಶೇರು, ಕಾಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.